ಮಾಜಿ ಸ್ಪರ್ಧಿಯದ್ದು ಕೂಡ ನಖರ ಪ್ರಾರಂಭವಾದಂತೆ ಕಾಣ್ತಾ ಇದೆ. ಎಡವಟ್ಟಿನ ಡೈಲಾಗ್ ಬೆನ್ನಲ್ಲೇ ಇದೀಗ ರಕ್ಷಕ್ ಬುಲೆಟ್ಗೂ ಸಂಕಷ್ಟ ಶುರುವಾಗುವ ಸಾಧ್ಯತೆ ಇದೆ. ಚಾಮುಂಡೇಶ್ವರಿಯನ್ನೇ ಅವಮಾನಿಸುವ ಧಾಟಿಯಲ್ಲಿ ಡೈಲಾಗ್ ಹೊಡೆದಿದ್ದಾರೆ. ಹಿಂದೂ ಸಂಘಟನೆಗಳಿಂದ ರಕ್ಷಕ್ ವಿರುದ್ಧ ದೂರು ದಾಖಲಾಗಿದೆ. ಖಾಸಗಿ ಶೋನಲ್ಲಿ ನಾಡದೇವಿಯನ್ನ ಅವಹೇಳನ ಮಾಡೋ ರೀತಿಯಲ್ಲಿ ಮಾತನಾಡಿದ್ದಾರೆ ಎನ್ನುವ ಆರೋಪ. ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ಗೆ ಈ ಬಗ್ಗೆ ದೂರು ಕೂಡ ದಾಖಲಾಗಿದೆ. ರಕ್ಷಕ್ ಬುಲೆಟ್ ಅವರು ನಮ್ಮ ನಾಡದೇವತೆ ಚಾಮುಂಡಿ ತಾಯಿಯ ಬಗ್ಗೆ ಅಗೌರವವಾಗಿ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಇದನ್ನು ಖಂಡಿಸಿ ನಮ್ಮ ಕಾರ್ಯಕರ್ತ ಆದಂಥ ಮಹೇಶ್ ಅವರು ಇಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂಥ ದಯಾನಂದ್ ಅವರಿಗೆ ದೂರನ್ನು ಕೊಟ್ಟಿದ್ದಾರೆ. ಆತನ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳು ನಾವು ದೊಡ್ಡ ಮಟ್ಟ ಹೋರಾಟ ಮಾಡ್ತೀರಿ. ಮತ್ತೆ ರಕ್ಷಕ್ ಎಲ್ಲೇ ಹೋದ್ರೂ ಸಹ ಆತನಿಗೆ ಕಪ್ಪು ಮಸಿ ಬೆಳೆಯುವಂತದಕ್ಕೆ ನಾವು ತಯಾರು ಮಾಡ್ಕೊಂಡಿದ್ದೀರಿ. ಎಲ್ಲೋ ಒಂದ್ ಕಡೆ ಏನಾಗುತ್ತೆ, ಈ ರಿಯಾಲಿಟಿ ಶೋಗಳಲ್ಲಿ ಕೆಲವರು ಆಕ್ಟ್ ಮಾಡಬೇಕಾದ್ರೆ ಮತ್ತೆ ಡೈಲಾಗ್ ಡೆಲಿವರಿ ಮಾಡಬೇಕಾದ್ರೆ ನಮ್ಮ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತದ್ದು ತುಂಬಾ ಆಗ್ತಿದೆ. ನೀವು ಕೆಲವು ವರ್ಷಗಳ ಹಿಂದೆ ನೋಡಿದ್ರೆ ಚಂದನ್ ಶೆಟ್ಟಿ ಅವರ ಕೋಲು ಮಂಡೆ ಸಾಂಗ್ ವಿಚಾರ ಆಗಿರ್ಬೋದು, ಮತ್ತೆ ಶಿವ ಬಂಗಿ ಸೇತಾನೆ ಅನ್ನೋ ವಿಚಾರ ಆಗಿರ್ಬೋದು, ಮತ್ತೆ ಈಗೀಗ ರಕ್ಷಕ್ ಬುಲೆಟ್ ನಾಡದೇವತೆ ಶಕ್ತಿ ದೇವತೆ ಚಾಮುಂಡಿ ಬಗ್ಗೆ ಅವಹೇಳನವಾಗಿ ಮಾತಾಡುವಂಥದ್ದು. ಸ್ಮಾರ್ಟ್ ಮೀಟರ್ನಲ್ಲಿ ಮಾಜಿ ಸ್ಪರ್ಧಿಯದ್ದು ಕೂಡ ನಖರ ಪ್ರಾರಂಭವಾದಂತೆ ಕಾಣ್ತಾ ಇದೆ. ಎಡವಟ್ಟಿನ ಡೈಲಾಗ್ ಬೆನ್ನಲ್ಲೇ ಇದೀಗ ರಕ್ಷಕ್ ಬುಲೆಟ್ಗೂ ಸಂಕಷ್ಟ ಶುರುವಾಗುವ ಸಾಧ್ಯತೆ ಇದೆ. ಚಾಮುಂಡೇಶ್ವರಿಯನ್ನೇ ಅವಮಾನಿಸುವ ಧಾಟಿಯಲ್ಲಿ ಡೈಲಾಗ್ ಹೊಡೆದಿದ್ದಾರೆ. ಹಿಂದೂ ಸಂಘಟನೆಗಳಿಂದ ರಕ್ಷಕ್ ವಿರುದ್ಧ ದೂರು ದಾಖಲಾಗಿದೆ. ಖಾಸಗಿ ಶೋನಲ್ಲಿ ನಾಡದೇವಿಯನ್ನ ಅವಹೇಳನ ಮಾಡೋ ರೀತಿಯಲ್ಲಿ ಮಾತನಾಡಿದ್ದಾರೆ ಎನ್ನುವ ಆರೋಪ. ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ಗೆ ಈ ಬಗ್ಗೆ ದೂರು ಕೂಡ ದಾಖಲಾಗಿದೆ. ರಕ್ಷಕ್ ಬುಲೆಟ್ ಅವರು ನಮ್ಮ ನಾಡದೇವತೆ ಚಾಮುಂಡಿ ತಾಯಿಯ ಬಗ್ಗೆ ಅಗೌರವವಾಗಿ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಇದನ್ನು ಖಂಡಿಸಿ ನಮ್ಮ ಕಾರ್ಯಕರ್ತ ಆದಂಥ ಮಹೇಶ್ ಅವರು ಇಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂಥ ದಯಾನಂದ್ ಅವರಿಗೆ ದೂರನ್ನು ಕೊಟ್ಟಿದ್ದಾರೆ. ಆತನ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳು ನಾವು ದೊಡ್ಡ ಮಟ್ಟ ಹೋರಾಟ ಮಾಡ್ತೀರಿ. ಮತ್ತೆ ರಕ್ಷಕ್ ಎಲ್ಲೇ ಹೋದ್ರೂ ಸಹ ಆತನಿಗೆ ಕಪ್ಪು ಮಸಿ ಬೆಳೆಯುವಂತದಕ್ಕೆ ನಾವು ತಯಾರು ಮಾಡ್ಕೊಂಡಿದ್ದೀರಿ. ಎಲ್ಲೋ ಒಂದ್ ಕಡೆ ಏನಾಗುತ್ತೆ, ಈ ರಿಯಾಲಿಟಿ ಶೋಗಳಲ್ಲಿ ಕೆಲವರು ಆಕ್ಟ್ ಮಾಡಬೇಕಾದ್ರೆ ಮತ್ತೆ ಡೈಲಾಗ್ ಡೆಲಿವರಿ ಮಾಡಬೇಕಾದ್ರೆ ನಮ್ಮ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತದ್ದು ತುಂಬಾ ಆಗ್ತಿದೆ. ನೀವು ಕೆಲವು ವರ್ಷಗಳ ಹಿಂದೆ ನೋಡಿದ್ರೆ ಚಂದನ್ ಶೆಟ್ಟಿ ಅವರ ಕೋಲು ಮಂಡೆ ಸಾಂಗ್ ವಿಚಾರ ಆಗಿರ್ಬೋದು, ಮತ್ತೆ ಶಿವ ಬಂಗಿ ಸೇತಾನೆ ಅನ್ನೋ ವಿಚಾರ ಆಗಿರ್ಬೋದು, ಮತ್ತೆ ಈಗೀಗ ರಕ್ಷಕ್ ಬುಲೆಟ್ ನಾಡದೇವತೆ ಶಕ್ತಿ ದೇವತೆ ಚಾಮುಂಡಿ ಬಗ್ಗೆ ಅವಹೇಳನವಾಗಿ ಮಾತಾಡುವಂಥದ್ದು. ಸ್ಮಾರ್ಟ್ ಮೀಟರ್ನಲ್ಲಿ ಮಾಜಿ ಸ್ಪರ್ಧಿಯದ್ದು ಕೂಡ ನಖರ ಪ್ರಾರಂಭವಾದಂತೆ ಕಾಣ್ತಾ ಇದೆ. ಎಡವಟ್ಟಿನ ಡೈಲಾಗ್ ಬೆನ್ನಲ್ಲೇ ಇದೀಗ ರಕ್ಷಕ್ ಬುಲೆಟ್ಗೂ ಸಂಕಷ್ಟ ಶುರುವಾಗುವ ಸಾಧ್ಯತೆ ಇದೆ. ಚಾಮುಂಡೇಶ್ವರಿಯನ್ನೇ ಅವಮಾನಿಸುವ ಧಾಟಿಯಲ್ಲಿ ಡೈಲಾಗ್ ಹೊಡೆದಿದ್ದಾರೆ. ಹಿಂದೂ ಸಂಘಟನೆಗಳಿಂದ ರಕ್ಷಕ್ ವಿರುದ್ಧ ದೂರು ದಾಖಲಾಗಿದೆ. ಖಾಸಗಿ ಶೋನಲ್ಲಿ ನಾಡದೇವಿಯನ್ನ ಅವಹೇಳನ ಮಾಡೋ ರೀತಿಯಲ್ಲಿ ಮಾತನಾಡಿದ್ದಾರೆ ಎನ್ನುವ ಆರೋಪ. ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ಗೆ ಈ ಬಗ್ಗೆ ದೂರು ಕೂಡ ದಾಖಲಾಗಿದೆ. ರಕ್ಷಕ್ ಬುಲೆಟ್ ಅವರು ನಮ್ಮ ನಾಡದೇವತೆ ಚಾಮುಂಡಿ ತಾಯಿಯ ಬಗ್ಗೆ ಅಗೌರವವಾಗಿ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಇದನ್ನು ಖಂಡಿಸಿ ನಮ್ಮ ಕಾರ್ಯಕರ್ತ ಆದಂಥ ಮಹೇಶ್ ಅವರು ಇಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂಥ ದಯಾನಂದ್ ಅವರಿಗೆ ದೂರನ್ನು ಕೊಟ್ಟಿದ್ದಾರೆ. ಆತನ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳು ನಾವು ದೊಡ್ಡ ಮಟ್ಟ ಹೋರಾಟ ಮಾಡ್ತೀರಿ. ಮತ್ತೆ ರಕ್ಷಕ್ ಎಲ್ಲೇ ಹೋದ್ರೂ ಸಹ ಆತನಿಗೆ ಕಪ್ಪು ಮಸಿ ಬೆಳೆಯುವಂತದಕ್ಕೆ ನಾವು ತಯಾರು ಮಾಡ್ಕೊಂಡಿದ್ದೀರಿ. ಎಲ್ಲೋ ಒಂದ್ ಕಡೆ ಏನಾಗುತ್ತೆ, ಈ ರಿಯಾಲಿಟಿ ಶೋಗಳಲ್ಲಿ ಕೆಲವರು ಆಕ್ಟ್ ಮಾಡಬೇಕಾದ್ರೆ ಮತ್ತೆ ಡೈಲಾಗ್ ಡೆಲಿವರಿ ಮಾಡಬೇಕಾದ್ರೆ ನಮ್ಮ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತದ್ದು ತುಂಬಾ ಆಗ್ತಿದೆ. ನೀವು ಕೆಲವು ವರ್ಷಗಳ ಹಿಂದೆ ನೋಡಿದ್ರೆ ಚಂದನ್ ಶೆಟ್ಟಿ ಅವರ ಕೋಲು ಮಂಡೆ ಸಾಂಗ್ ವಿಚಾರ ಆಗಿರ್ಬೋದು, ಮತ್ತೆ ಶಿವ ಬಂಗಿ ಸೇತಾನೆ ಅನ್ನೋ ವಿಚಾರ ಆಗಿರ್ಬೋದು, ಮತ್ತೆ ಈಗೀಗ ರಕ್ಷಕ್ ಬುಲೆಟ್ ನಾಡದೇವತೆ ಶಕ್ತಿ ದೇವತೆ ಚಾಮುಂಡಿ ಬಗ್ಗೆ ಅವಹೇಳನವಾಗಿ ಮಾತಾಡುವಂಥದ್ದು.
ಸ್ಮಾರ್ಟ್ ಮೀಟರ್ನಲ್ಲಿ ಮಾಜಿ ಸ್ಪರ್ಧಿಯದ್ದು ಕೂಡ ನಖರ ಪ್ರಾರಂಭವಾದಂತೆ ಕಾಣ್ತಾ ಇದೆ. ಎಡವಟ್ಟಿನ ಡೈಲಾಗ್ ಬೆನ್ನಲ್ಲೇ ಇದೀಗ ರಕ್ಷಕ್ ಬುಲೆಟ್ಗೂ ಸಂಕಷ್ಟ ಶುರುವಾಗುವ ಸಾಧ್ಯತೆ ಇದೆ. ಚಾಮುಂಡೇಶ್ವರಿಯನ್ನೇ ಅವಮಾನಿಸುವ ಧಾಟಿಯಲ್ಲಿ ಡೈಲಾಗ್ ಹೊಡೆದಿದ್ದಾರೆ. ಹಿಂದೂ ಸಂಘಟನೆಗಳಿಂದ ರಕ್ಷಕ್ ವಿರುದ್ಧ ದೂರು ದಾಖಲಾಗಿದೆ. ಖಾಸಗಿ ಶೋನಲ್ಲಿ ನಾಡದೇವಿಯನ್ನ ಅವಹೇಳನ ಮಾಡೋ ರೀತಿಯಲ್ಲಿ ಮಾತನಾಡಿದ್ದಾರೆ ಎನ್ನುವ ಆರೋಪ. ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ಗೆ ಈ ಬಗ್ಗೆ ದೂರು ಕೂಡ ದಾಖಲಾಗಿದೆ. ರಕ್ಷಕ್ ಬುಲೆಟ್ ಅವರು ನಮ್ಮ ನಾಡದೇವತೆ ಚಾಮುಂಡಿ ತಾಯಿಯ ಬಗ್ಗೆ ಅಗೌರವವಾಗಿ ಅವಹೇಳನಕಾರಿಯಾಗಿ ಮಾತಾಡಿರ್ತಾರೆ. ಇದನ್ನು ಖಂಡಿಸಿ ನಮ್ಮ ಕಾರ್ಯಕರ್ತ ಆದಂತಹ ಮಹೇಶ್ ಅವರು ಇಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂತಹ ದಯಾನಂದ್ ಅವರಿಗೆ ದೂರನ್ನು ಕೊಟ್ಟಿದ್ದಾರೆ. ಆತನ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳು ನಾವು ದೊಡ್ಡ ಮಟ್ಟ ಹೋರಾಟ ಮಾಡ್ತೀವಿ. ಮತ್ತೆ ರಕ್ಷಕ್ ಎಲ್ಲೇ ಹೋದ್ರೂ ಸಹ ಆತನಿಗೆ ಕಪ್ಪು ಮಸಿ ಬೆಳೆಯುವಂತದಕ್ಕೆ ನಾವು ತಯಾರು ಮಾಡ್ಕೊಂಡಿದ್ದೀರಿ. ಎಲ್ಲೋ ಒಂದ್ ಕಡೆ ಏನಾಗುತ್ತೆ, ಈ ರಿಯಾಲಿಟಿ ಶೋಗಳಲ್ಲಿ ಕೆಲವರು ಆಕ್ಟ್ ಮಾಡಬೇಕಾದ್ರೆ ಮತ್ತೆ ಡೈಲಾಗ್ ಡೆಲಿವರಿ ಮಾಡಬೇಕಾದ್ರೆ ನಮ್ಮ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತದ್ದು ತುಂಬಾ ಆಗ್ತಿದೆ. ನೀವು ಕೆಲವು ವರ್ಷಗಳ ಹಿಂದೆ ನೋಡಿದ್ರೆ ಚಂದನ್ ಶೆಟ್ಟಿ ಅವರ ಕೋಲು ಮಂಡ್ಯ ಸಾಂಗ್ ವಿಚಾರ ಆಗಿರ್ಬೋದು, ಮತ್ತೆ ಶಿವ ಬಂಗಿ ಸೇರ್ತಾನೆ ಅನ್ನೋ ವಿಚಾರ ಆಗಿರ್ಬೋದು, ಮತ್ತೆ ಈಗೀಗ ರಕ್ಷಕ್ ಬುಲೆಟ್ ನಾಡ ದೇವತೆ ಶಕ್ತಿ ದೇವತೆ ಚಾಮುಂಡಿ ಬಗ್ಗೆ ಅವಹೇಳನವಾಗಿ ಮಾತಾಡುವಂತ. ಸ್ಮಾರ್ಟ್ ಮೀಟರ್ನಲ್ಲಿ ಮಾಜಿ ಸ್ಪರ್ಧಿಯದ್ದು ಕೂಡ ನಖರ ಪ್ರಾರಂಭವಾದಂತೆ ಕಾಣ್ತಾ ಇದೆ. ಎಡವಟ್ಟಿನ ಡೈಲಾಗ್ ಬೆನ್ನಲ್ಲೇ ಇದೀಗ ರಕ್ಷಕ್ ಬುಲೆಟ್ಗೂ ಸಂಕಷ್ಟ ಶುರುವಾಗುವ ಸಾಧ್ಯತೆ ಇದೆ. ಚಾಮುಂಡೇಶ್ವರಿಯನ್ನೇ ಅವಮಾನಿಸುವ ಧಾಟಿಯಲ್ಲಿ ಡೈಲಾಗ್ ಹೊಡೆದಿದ್ದಾರೆ. ಹಿಂದೂ ಸಂಘಟನೆಗಳಿಂದ ರಕ್ಷಕ್ ವಿರುದ್ಧ ದೂರು ದಾಖಲಾಗಿದೆ. ಖಾಸಗಿ ಶೋನಲ್ಲಿ ನಾಡದೇವಿಯನ್ನ ಅವಹೇಳನ ಮಾಡೋ ರೀತಿಯಲ್ಲಿ ಮಾತನಾಡಿದ್ದಾರೆ ಎನ್ನುವ ಆರೋಪ. ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ಗೆ ಈ ಬಗ್ಗೆ ದೂರು ಕೂಡ ದಾಖಲಾಗಿದೆ. ರಕ್ಷಕ್ ಬುಲೆಟ್ ಅವರು ನಮ್ಮ ನಾಡದೇವತೆ ಚಾಮುಂಡಿ ತಾಯಿಯ ಬಗ್ಗೆ ಅಗೌರವವಾಗಿ ಅವಹೇಳನಕಾರಿಯಾಗಿ ಮಾತಾಡಿರ್ತಾರೆ. ಇದನ್ನು ಖಂಡಿಸಿ ನಮ್ಮ ಕಾರ್ಯಕರ್ತ ಆದಂತಹ ಮಹೇಶ್ ಅವರು ಇಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂತಹ ದಯಾನಂದ್ ಅವರಿಗೆ ದೂರನ್ನು ಕೊಟ್ಟಿದ್ದಾರೆ. ಆತನ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳು ನಾವು ದೊಡ್ಡ ಮಟ್ಟ ಹೋರಾಟ ಮಾಡ್ತೀವಿ. ಮತ್ತೆ ರಕ್ಷಕ್ ಎಲ್ಲೇ ಹೋದ್ರೂ ಸಹ ಆತನಿಗೆ ಕಪ್ಪು ಮಸಿ ಬೆಳೆಯುವಂತದಕ್ಕೆ ನಾವು ತಯಾರು ಮಾಡ್ಕೊಂಡಿದ್ದೀರಿ. ಎಲ್ಲೋ ಒಂದ್ ಕಡೆ ಏನಾಗುತ್ತೆ, ಈ ರಿಯಾಲಿಟಿ ಶೋಗಳಲ್ಲಿ ಕೆಲವರು ಆಕ್ಟ್ ಮಾಡಬೇಕಾದ್ರೆ ಮತ್ತೆ ಡೈಲಾಗ್ ಡೆಲಿವರಿ ಮಾಡಬೇಕಾದ್ರೆ ನಮ್ಮ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತದ್ದು ತುಂಬಾ ಆಗ್ತಿದೆ. ನೀವು ಕೆಲವು ವರ್ಷಗಳ ಹಿಂದೆ ನೋಡಿದ್ರೆ ಚಂದನ್ ಶೆಟ್ಟಿ ಅವರ ಕೋಲು ಮಂಡ್ಯ ಸಾಂಗ್ ವಿಚಾರ ಆಗಿರ್ಬೋದು, ಮತ್ತೆ ಶಿವ ಬಂಗಿ ಸೇರ್ತಾನೆ ಅನ್ನೋ ವಿಚಾರ ಆಗಿರ್ಬೋದು, ಮತ್ತೆ ಈಗ